ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ MP ಕನ್ನಡಿಗ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಹಾಗೇನೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಏನ್ ಹೇಳೋದಿಕ್ ಬಂದಿದ್ದೀನಿ ಅಂದ್ರೆ, ನಿಮ್ ಮುಂದೆ ನಾನು 2 ತಿಂಗಳ ಕಾಲ ಝೊಮೊಟೊ ಅಲ್ಲೇ ಕೆಲಸ ಮಾಡ್ಬಿಟ್ಟು ಅದ್ರಲ್ಲಿ ಬರೋ ಅರ್ನಿಂಗ್ಸ್ ಇಂದ ನಾನು ಲಡಾಖ್ ಟ್ರಿಪ್ ಪ್ಲಾನ್ ಮಾಡಿದೀನಿ. ಪ್ಲಾನ್ ಅಂತ ಅಲ್ಲ, ಲಡಾಖ್ ಹೋಗ್ಲೇಬೇಕು ಅಂತ ಅನ್ಕೊಂಡಿದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು 9/12/2024. ಹಾಗೇನೆ ಈ 9/2/2025 ಅಂದ್ರೆ 2 ತಿಂಗಳು ಕಾಲ ನಾನು ಝೊಮೊಟೊ ಅಲ್ಲಿ ಅರ್ನಿಂಗ್ಸ್ ಮಾಡ್ಬಿಟ್ಟು ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಎಲ್ಲ ನಿಮ್ಗೆ ನಾನು ವಾರ ವಾರ ಅಪ್ಡೇಟ್ ಮಾಡ್ತಾ ಬರ್ತೀನಿ. ವಾರದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ, ಹಾಗೇನೆ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಇವಾಗ ನಾವು ಫಸ್ಟ್ ಆರ್ಡರ್ ಬಂದಿದೆ, ಫಸ್ಟ್ ಆರ್ಡರ್ ನ ಪಿಕಪ್ ಮಾಡಿ ಹಾಗೇನೆ ಡ್ರಾಪ್ ಮಾಡೋಣ. ವೀಕ್ಲಿ ನಾನು ಏನ್ ನಡೆಯುತ್ತೆ ಅದನ್ನೆಲ್ಲ ಒಂದ್ ವಿಡಿಯೋ ಮಾಡ್ಬಿಟ್ಟು ವೀಕಲ್ಲಿ ಒಂದ್ ಟೈಮು ಅಪ್ಲೋಡ್ ಮಾಡ್ತೀನಿ. ಎಲ್ರೂ ನೋಡಿ, ಮಿಸ್ ಮಾಡ್ಬಿಡಿ, ಹಾಗೇನೆ ಸಪೋರ್ಟ್ ಮಾಡಿ. 2 ತಿಂಗಳು ಎಷ್ಟು ಅರ್ನ್ ಆಗುತ್ತೆ ಏನು ಅಂತ ನಾವು ಪ್ಲಾನ್ ಇಲ್ಲ. ಅದ್ರ ಬಗ್ಗೆ ಎಷ್ಟು ಅರ್ನ್ ಆಗ್ಬೋದು ಅಂತ ಹೇಳೋದಿಕ್ಕಾಗಲ್ಲ. ನೋಡೋಣ, ಡ್ಯೂಟಿ ಮಾಡೋಣ. ಒಂದಿನನು ಬಿಡ್ದಂಗೆ ಡ್ಯೂಟಿ ಮಾಡ್ತೀನಿ. ಹಾಗೇನೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ಲಡಾಖ್ಗೆ. ನನ್ಗೂ ಅದ್ರ ಬಗ್ಗೆ ಏನು ಅಷ್ಟು ಅಂದ್ರೆ ಏನು ಪ್ಲಾನ್ ಇಲ್ಲ ನನಗೆ. ಲಡಾಖ್ ಬಗ್ಗೆ ಆತರ ಏನು ಪ್ಲಾನ್ ಇಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ನೋಡೋಣ ಯಾವ ತರ ಇರುತ್ತೆ ಲಡಾಖ್ ಟ್ರಿಪ್ ಏನು ಎಲ್ಲ. ಪ್ರತಿ ಒಂದು ವಿಡಿಯೋನು ನಾನು ನಿಮ್ಗೆ ಆಗ್ತಾ ಬರ್ತೀನಿ. ಪ್ರತಿ ಒಂದು ವಿಡಿಯೋನು ನೋಡಿ, ಮಿಸ್ ಮಾಡ್ಬೇಡಿ. ಆಲ್ರೆಡಿ ಲೊಕೇಶನ್ ರೀಚ್ ಆಗಾಯ್ತು. ನೋಡೋಣ, ಫಸ್ಟ್ ಡೇ ಫಸ್ಟ್ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಿದೀನಿ ಲಡಾಖ್ ಟ್ರಿಪ್. ಚೆನ್ನಾಗಿ ಅರ್ನಿಂಗ್ ಆಗ್ಲಿ ನಮ್ಗೆ. ಹಾಗೇನೆ ಓಕೆ ಫ್ರೆಂಡ್ಸ್, ಫಸ್ಟ್ ಡೇ ಫಸ್ಟ್ ಆರ್ಡರ್ ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಕಸ್ಟಮರ್ ಲೊಕೇಶನ್ಗೆ ಡ್ರಾಪ್ ಮಾಡೋಣ. ಹಾಗೆ ನಾನಿರೋ ಲೊಕೇಶನ್ ಬಂದ್ಬಿಟ್ಟು ಹಾಸನ್ನಿಂದ ನನಗೆ ಲಡಾಖ್ಗೆ 3050 ಕಿಲೋಮೀಟರ್ ಆಗುತ್ತೆ. ಮತ್ತೆ ನಾನು ಒನ್ ಡೇ ಅಲ್ಲಿ ಡ್ಯೂಟಿ ಮಾಡೋದು 8 hours ಅಷ್ಟೇನೆ. ನಾನು ಪಾರ್ಟ್ ಟೈಮ್ ಆಗಿ ನಾನು ಝೊಮೊಟೊ ಅಲ್ಲಿ ವರ್ಕ್ ಮಾಡೋದು. ನೋಡಿ, ಮತ್ತೆ ಒಂದು ಆರ್ಡರ್ ಬೀಳ್ತಾ ಇದೆ 25 rupees. ಎಲ್ಲ ಪಿಕಪ್ ಬಂದ್ಬಿಟ್ಟು ನನಗೆ 200 ಮೀಟರ್ ಆಗುತ್ತೆ. ಹಾಗೆ ಡ್ರಾಪ್ ಬಂದ್ಬಿಟ್ಟು 600 ಮೀಟರ್ ಇದೆ. ಹಾಗೇನೆ ಮತ್ತೊಂದು ಆರ್ಡ್ರು ಸಿಟಿಯಿಂದ 5 ಕಿಲೋಮೀಟರ್ ಹೊರಗಡೆ ಇತ್ತು. ಅದನ್ನ ಡ್ರಾಪ್ ಮಾಡೋದಕ್ಕೆ ಆಲ್ರೆಡಿ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ. ಇನ್ನೇನು ಕಸ್ಟಮರ್ ಲೊಕೇಶನ್ಗೆ ಒಂದು 1/2 ಕಿಲೋಮೀಟರ್ ಇರ್ಬೋದು. ಡ್ರಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನನ್ಗೊಂದು MFC ಅನ್ನೋ ರೆಸ್ಟೋರೆಂಟ್ ಇಂದ ಒಂದು ಫುಡ್ ಆರ್ಡರ್ ಬಂದಿದೆ. ಆರ್ಡರ್ ಪಿಕ್ ಮಾಡಿದ್ದೀನಿ ನೋಡಿ. ನನಗೆ ಆರ್ಡರ್ ಬಂದ್ಬಿಟ್ಟು 54 ಕೊಟ್ಟಿದ್ದಾರೆ. ನನಗೆ 5 ಕಿಲೋಮೀಟರ್ ಚಿಲ್ಲರೆ ಏನೋ ಲೊಕೇಶನ್ ಇದೆ. ಬಟ್ ಅದು ಲೊಕೇಶನ್ ಯಾವ ತರ ಇದೆ ಅಂದ್ರೆ, ನೋಡಿ ಈ ರೋಡಲ್ಲಿ ಲೊಕೇಶನ್ ತೋರಿಸ್ತಿದೆ. ಈ ರೋಡಲ್ಲಿ ಕಸ್ಟಮರ್ಗೆ ಕಾಲ್ ಮಾಡಿ ಕೇಳಿದೀನಿ, ಬಟ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ರೋಡಲ್ಲಿ ನೋಡಿ 5 ಕಿಲೋಮೀಟರ್ ಇದೆ. ಈಗ ನನ್ಗೆ ಆ ರೋಡಲ್ಲಿ ಹೋಗೋದಿಕ್ಕಾಗಲ್ಲ. ಆ ರೋಡು ಗೊತ್ತಿಲ್ಲ, ಹೋಗಲ್ಲ ಅಂತ ನನಗೂ ಗೊತ್ತಿಲ್ಲ ಅಂತ ಕಸ್ಟಮರ್ ಹೇಳಿದ್ರು. ಬಟ್ ಮೈನ್ ರೋಡಲ್ಲೇ ಹೋಗ್ಬೇಕು. ಮೈನ್ ರೋಡಲ್ಲಿ ಆದ್ರೆ ನನ್ಗೆ 7 ಕಿಲೋಮೀಟರ್ ತೋರಿಸ್ತಿದೆ ನೋಡಿ. 2 ಕಿಲೋಮೀಟರ್ ಅಂದ್ರೆ ನಾನೇ ಫ್ರೀ ಆಗಿ ಹೋಗ್ಬಿಟ್ಟು ಕಸ್ಟಮರ್ಗೆ ಫುಡ್ ಕೊಟ್ಟು ಬರ್ಬೇಕು. ನನಗೆ 2 ಕಿಲೋಮೀಟರ್ಗೆ ಯಾವುದೇ ರೀತಿ ಝೊಮೊಟೊ ಇಂದ ನೋಡಿ ಅಮೌಂಟ್ ಬರಲ್ಲ ನನಗೆ. ಈಗ ಆದ್ರೆ ಎಂತ ಮಾಡೋದು? 2 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬಿಟ್ಟು ನಾನು ಫುಡ್ ಕೊಟ್ಟು ಬರ್ಬೇಕು. ಆಗಿದ್ದಾಗ್ಲಿ ನೋಡೋಣ. ಇದೇ ರೋಡಲ್ಲಿ ಹೋಯ್ತೀನಿ, ನೋಡೋಣ. ರೋಡು ಚೆನ್ನಾಗಿದ್ರೆ ಹೋಗಿ ಅದೇ ರೋಡಲ್ಲಿ ಕೊಟ್ಟು ಬರೋಣ. ಏನಾದ್ರು ರೋಡ್ ಚೆನ್ನಾಗಿಲ್ಲ, ಅದು ಹೋಗೋದಿಕ್ ಆಗಲ್ಲ ಅಂದ್ರೆ, ರೋಡ್ ಏನಾದ್ರು ಮಧ್ಯೆ ಏನಾದ್ರು ಆಗಿತ್ತು ಅಂದ್ರೆ ಮತ್ತೆ ನಾನು ರಿಟರ್ನ್ ಬಂದು ಮೈನ್ ರೋಡ್ ಇಂದಾನೇ ಬಳಸ್ಕೊಂಡು ಹೋಗ್ಬೇಕಾಗತ್ತೆ ನಾನು ಕಸ್ಟಮರ್ ಲೊಕೇಶನ್ಗೆ.
ಅದೇ ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀನಿ, ಬಟ್ ಅದು ಹೋಗಲ್ಲ ಅಂತ ಅನ್ಕೊಳ್ತೀನಿ. ಆ ರೋಡಲ್ಲಿ ಆಗಲ್ಲ ಅನ್ಸುತ್ತೆ ಹೋಗೋದಕ್ಕೆ. ಏನಾದ್ರೂ ಮಿಸ್ ಆದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೋಡಿ ಕಾಣ್ತಿದ್ಯಲ್ಲ, ಇಲ್ಲಿ ನಾನು ಲೆಫ್ಟ್ ತಗೋಬೇಕು. ಅಲ್ಲಿ ಏನಾದ್ರೂ ಹೋಗೋದಿಕ್ ಆಗಲ್ಲ ಅಂದ್ರೆ ನೋಡಿ, ಮತ್ತೆ ಈ ಕಡೆಯಿಂದ ತೋರಿಸ್ತಿದೆ ಲೊಕೇಶನ್, ಮತ್ತೆ ಈ ಕಡೆಯಿಂದ ಲೊಕೇಶನ್ ಈಗ ನೋಡಿ, ಅಲ್ಲಿ ಹೋದ್ರೆ 2.8 ಕಿಲೋಮೀಟರ್ ಆಗುತ್ತೆ, ಇಲ್ಲಿ ಹೋದ್ರೆ 4.7. ಎಂತ ಔಟ್ಡೋರ್ ಇದು. ಸರಿ ನೋಡೋಣ ಬನ್ನಿ, ಹೋಗ್ತಾ ಇದ್ದೀನಿ, ಅದೇ ರೋಡಲ್ಲೇ ಹೋಗ್ತೀನಿ. ರೋಡು ಚೆನ್ನಾಗಿದ್ರೆ ಸಾಕು, ಹೋದ್ರೆ ಸಾಕು. ಸುಮ್ಮನೆ ಇಲ್ಲ ಅಂದ್ರೆ ನಾನು ಮತ್ತೆ ರಿಟರ್ನ್ ಹೋಗ್ತೀನಿ ಅಂದ್ರೆ, ನಾನು ಆಲ್ರೆಡಿ 2 ಕಿಲೋಮೀಟರ್ ಬಂದಿದ್ದೀನಿ. 2 ಪ್ಲಸ್ ಮತ್ತೆ ಅದೇ 4 ಕಿಲೋಮೀಟರ್ ನಾನು ಜಾಸ್ತಿ ಹೋದಂಗ ಆಗುತ್ತೆ. ನನಗೆ ಬಂದಿರೋ ನನಗೆ ಆರ್ಡರ್ ಲೊಕೇಶನ್ ಗಿಂತ ನಾನು ಇನ್ನೂ 4 ಕಿಲೋಮೀಟರ್ ಜಾಸ್ತಿ ಹೋದಂಗ ಆಗುತ್ತೆ. ನೋಡೋಣ, ಕೇಳೋಣ. ಇದು ದೊಡ್ಡಪುರಕ್ಕೆ ಹೋಗುತ್ತೆ ರೋಡು? ಹೋಗಲ್ವಾ? ಇಲ್ಲಿ ಮೈನ್ ರೋಡಲ್ಲೇ ಹೋಗ್ಬೇಕಾ? ಆಗಲ್ವಾ ಹಾಗಾದ್ರೆ ಇಲ್ಲಿ ಓಕೆ? ಹಾ 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 ಸರಿ, ಓಕೆ, ಥ್ಯಾಂಕ್ ಯು. ಹಾ 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 ಇಲ್ಲಿ ಬರುತ್ತೆ ಅಂತ ಅಂದ್ರಪ್ಪ. ಅಲ್ವಾ? ಸರಿ, ಓಕೆ ಓಕೆ. ಹಾ 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 ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಹೋಗಲ್ಲ ಅಂತ ಅಂತಿದ್ದಾರೆ. ಮತ್ತೆ ನಾನು ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಬೇಕಿತ್ತ ನನ್ಗೆ ಇದು, ಸುಮ್ನೆ ನಾನು ಅಲ್ಲೇ ಹೋಗಿದ್ದಿದ್ರೆ ಸರಿ ಆಗ್ತಿತ್ತು. ಓಕೆ, ಏನು ಮಾಡಲ್ಲ. ಜೀವನದಲ್ಲಿ ಆಗ್ಬೇಕಂದ್ರೆ ಎಷ್ಟೇ ಕಷ್ಟ ಬಂದ್ರು ಏನಾದ್ರೂ ಮಾಡ್ಲೇಬೇಕಾಗುತ್ತೆ. ಏನ್ ಮಾಡೋದಿಕ್ಕಾಗಲ್ಲ. ಬನ್ನಿ ಹೋಗ್ಬಿಟ್ಟು ಬರೋಣ. ನೋಡಿ, 7 ಕಿಲೋಮೀಟರ್ ಬಂದ್ರೆ ಅಂದ್ರೆ ಅದೇ ಅವರು 5 ಕಿಲೋಮೀಟರ್ ಅಂತ ನಂಗೆ ಝೊಮೊಟೊ ಇಂದ ಇದ್ದಿದ್ದು. ನಾನು 2 ಕಿಲೋಮೀಟರ್ ಜಾಸ್ತಿ ಬಂದೆ. ಪರವಾಗಿಲ್ಲ, ಝೊಮೊಟೊದವ್ರಿಗೆ ನಾನೆಲ್ಲ ಹೇಳಿದ್ ಕೇಳಿಸ್ಬಿಡ್ತು ಅನ್ಸುತ್ತೆ. ಹಾಗಾಗಿ ನೋಡಿ, 73 ರೂಪಾಯಿ ಕೊಟ್ಟಿದ್ದಾರೆ. ನನಗ್ ತೋರ್ಸಿದ್ ಎಷ್ಟು ಅಂದ್ರೆ 54 ರೂಪಾಯಿ ಅಷ್ಟೇನೆ ನನಗ್ ತೋರ್ಸಿದ್ದು. ಪರವಾಗಿಲ್ಲ ಫ್ರೆಂಡ್ಸ್, 73 ರೂಪಾಯಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೇನೆ ಸಪೋರ್ಟ್ ಮಾಡಿ. ಯಾರ್ಯಾರಿನ್ನ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮಾಡಿದ್ದೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.